ಒಬ್ಬ ಟಿವಿ ಆಂಕರ್ ಕನ್ನಡ ಚಿತ್ರರಂಗಕ್ಕೆ ಬಂದು ಒಂದೇ ಒಂದು ಸಿನಿಮಾದಿಂದ ಇಡೀ ಕರ್ನಾಟಕದ ಫೇವರೆಟ್ ಹೀರೋ ಆಗ್ಬಿಟ್ರು. ಅದು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಕತೆ. ಆದರೆ ಮುಂಗಾರು ಮಳೆ ಮಾತ್ರ ಅಲ್ಲ, ಗಣೇಶ್ ಅವರ ಕರಿಯರ್ನಲ್ಲಿ ಎಷ್ಟು ಬ್ಲಾಕ್ ಬಸ್ಟರ್ಸ್ ಇವೆ, ಅವರ ಬಿಗ್ಗೆಸ್ಟ್ ಅಚೀವ್ಮೆಂಟ್ಸ್ ಏನು, ಇವತ್ತು ನೋಡೋಣ. ನಾನು ನಿಮ್ಮ ಮೆಸ್ಸಿ ಆನಂದ್. ವೆಲ್ಕಮ್ ಟು ಮ್ಯಾಡ್ ಮ್ಯಾಕ್ಸ್ ಮೆಸ್ಸಿ. ಈ ಲಿಸ್ಟ್ ಅಲ್ಲಿ ನಾವು ನೋಡೋ ಫಸ್ಟ್ ಫಿಲಮ್ ಯಾವುದು ಅಂದ್ರೆ ಮುಂಗಾರು ಮಲೆ. ಇದು 2006 ಅಲ್ಲಿ ರಿಲೀಸ್ ಆಗಿರೋ ಫಿಲಮ್. ತುಂಬಾ ಜನ ಗೊತ್ತಿರಂಗೆ ಇದು ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಫಿಲಮ್ ಗಣೇಶ್ ಅವ್ರ ಕರಿಯರ್ ಅಲ್ಲಿ. ಬ್ಲಾಕ್ ಬಸ್ಟರ್ ಮಾತ್ರ ಅಲ್ಲ, ಕನ್ನಡ ಸಿನಿಮಾಗೆ ಒಂದು ಲ್ಯಾಂಡ್ ಮಾರ್ಕ್ ಫಿಲಮ್ ಇದು ಅಂತ ನಾನು ಹೇಳ್ಬೋದು. ಎಲ್ಲರೂ ಒಪ್ಕೊಳ್ತಾರೆ ಈ ವಿಷಯನ. ಬಿಕಾಸ್ ಮಲ್ಟಿಪ್ಲೆಕ್ಸ್ PVR ಆ ತರ ಥಿಯೇಟರ್ ಅಲ್ಲಿ ರಿಲೀಸ್ ಆಗಿದ್ದ ದಿವಸ ಅಂತ 1 ವರ್ಷ ಮೇಲೆ ಓಡಿರೋ ಒಂದು ಫಿಲಮ್. ಅದು ಮಾತ್ರ ಅಲ್ಲ, ದಿಸ್ ವಾಸ್ ದ ಫಸ್ಟ್ ಫಿಲಮ್ ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ 50 crores ಮೇಲೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿರೋದು. ಬಾಕ್ಸ್ ಆಫೀಸ್ ಅಲ್ಲಿ ಎಷ್ಟು ಕಲೆಕ್ಷನ್ ಟೋಟಲ್ ಆಗಿದೆ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 70 to 75 crores ಆ ಟೈಮಲ್ಲಿ, ಅಂದ್ರೆ 2006 ಟೈಮಲ್ಲಿ. ಅಂಡ್ ದಿಸ್ ಫಿಲ್ಮ್ ಹ್ಯಾಡ್ ಎ ರೆಕಾರ್ಡ್ ರನ್ ಆಫ್ 460 days ಮಲ್ಟಿಪ್ಲೆಕ್ಸ್ PVR ಅಲ್ಲಿ ಓಡಿದೆ. ಸೊ ಈ ಫಿಲಮ್ಸ್ ಅವಾರ್ಡ್ಸ್ ಎಷ್ಟು ಬಂದಿದೆ ಅಂದ್ರೆ, ಒಂದು ಫಿಲ್ಮ್ ಫೇರ್ ಅವಾರ್ಡ್ 6 ನಾಮಿನೇಷನ್ಸ್ ಆಗಿದೆ, ಬಟ್ 1 ಫಿಲ್ಮ್ ಫೇರ್ ಅವಾರ್ಡ್ ಮಾತ್ರ ವಿನ್ ಆಗಿತ್ತು. ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ಸ್ಗೆ 7 ನಾಮಿನೇಷನ್ಸ್ ಪ್ಲಸ್ 7 ಅವಾರ್ಡ್ಸ್ ಸಿಕ್ಕಿದೆ. ಸೊ ಬೆಸ್ಟ್ ಫಿಲ್ಮ್ ಕ್ಯಾಟಗರಿಯಲ್ಲಿ ಕರ್ನಾಟಕ ಸ್ಟೇಟ್ ಅವಾರ್ಡ್ ಅಲ್ಲಿ ಮುಂಗಾರು ಮಲೆ ವಿನ್ ಆಯಿತು. ಬೆಸ್ಟ್ ಡೈರೆಕ್ಟರ್ ಯೋಗರಾಜ್ ಭಟ್ ಅವರು, ಬೆಸ್ಟ್ ಡೈಲಾಗ್ ರೈಟರ್ ಯೋಗರಾಜ್ ಭಟ್ ಅವರು, ಬೆಸ್ಟ್ ಸಿನಿಮಾಟೋಗ್ರಫಿ ಎಸ್ ಕೃಷ್ಣ ಅವರು, ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಮನೋಮೂರ್ತಿ ಅವರು, ಬೆಸ್ಟ್ ಸೌಂಡ್ ರೆಕಾರ್ಡಿಂಗ್ ತುಕಾರಾಮ್ ಅವರು, ಬೆಸ್ಟ್ ಲಿರಿಸಿಸ್ಟ್ ಜಯಂತ್ ಕಾಯ್ಕಿನಿ. ಬಟ್ ಬೆಸ್ಟ್ ಡೈರೆಕ್ಟರ್ಗೆ ಸಿಗ್ಲಿಲ್ಲ. ಬೆಸ್ಟ್ ಜಸ್ಟ್ ನಾಮಿನೇಷನ್ ಆಗಿತ್ತು. ಬೆಸ್ಟ್ ಫಿಲಮ್ಗೆ ಸಿಕ್ಕಿತ್ತು. ಯಾವುದಕ್ಕಂದ್ರೆ ಫಿಲ್ಮ್ ಫೇರ್ ಅಲ್ಲಿ ಅವ್ರಿಗೆ ನಾಮಿನೇಷನ್ ಆಗಿತ್ತು ಬೆಸ್ಟ್ ಡೈರೆಕ್ಟರ್ಗೆ. ಬೆಸ್ಟ್ ಫಿಲಮ್ ಅವಾರ್ಡು ಮುಂಗಾರು ಮಲೆಗೆ ಸಿಕ್ಕಿತ್ತು. ಸೊ ಇದು ಒಂದೇ ಒಂದು ಅವಾರ್ಡ್ ಫಿಲ್ಮ್ ಫೇರ್ ಅಲ್ಲಿ ಸಿಕ್ಕಿತ್ತು, 54th ಫಿಲ್ಮ್ ಫೇರ್ ಅಲ್ಲಿ. ಸೊ ದಿಸ್ ಫಿಲ್ಮ್ ವಾಸ್ ಆಲ್ಸೋ ರೀಮೇಡ್ ಇನ್ ಟು ತೆಲುಗು, ಬಟ್ ಅದರ ತೆಲುಗಲ್ಲಿ ಅಷ್ಟೊಂದು ಸಕ್ಸಸ್ ಆಗಿಲ್ಲ. ಬಿಕಾಸ್ ಯಾರು ಬಂದು ಗಣೇಶ್ ಅವರು ಕ್ಯಾರೆಕ್ಟರ್ನ ರೀಪ್ಲೇಸ್ ಮಾಡಿ ಅಷ್ಟು ಒಂದು ಕ್ಯಾಂಡಿಡ್ ಪರ್ಫಾರ್ಮೆನ್ಸ್ ಕೊಡ್ಲಿಲ್ಲ. ಕ್ಲೋಸ್ ಟು ಹಾರ್ಟ್ ಪರ್ಫಾರ್ಮೆನ್ಸ್ ಯಾರು ಅಷ್ಟೊಂದು ಕೊಡ್ಲಿಲ್ಲ. ಇದು ನೋಡಿದವ್ರು ಒಪ್ಕೊಳ್ತಾರೆ. ನಾನು ತೆಲುಗಲ್ಲಿ ನೋಡಿದೆ, ನನಗೆ ಇಷ್ಟ ಆಗಿರ್ಲಿಲ್ಲ. ಬಟ್ ಕನ್ನಡ ವಾಸ್ ಎವರ್ ಗ್ರೀನ್, ಅಲ್ಟಿಮೇಟ್ ಲ್ಯಾಂಡ್ ಮಾರ್ಕ್. ಮುಂಗಾರು ಮಲೆಯಲ್ಲಿ ಅವ್ರು ಎಸ್ಟಾಬ್ಲಿಷ್ ಆದ್ರೂ ಒಂದು ಇಮೇಜ್ ಅವ್ರಿಗೆ ಸಿಕ್ತು. ಬಟ್ ಆ ಇಮೇಜ್ ನ ಸೇವ್ ಮಾಡೋ ತರ ಇನ್ನೊಂದು ಫಿಲಮ್ ಅದು ಯಾವುದು ಅಂದ್ರೆ ಚೆಲುವಿನ ಚಿತ್ತಾರ. 2007 ಅಲ್ಲಿ ರಿಲೀಸ್ ಆಗುತ್ತೆ. ಇದು ಬಂದು ಅವ್ರನ್ನ ಮುಂಗಾರು ಮಲೆ ನಂತರ ಚೆಲುವಿನ ಚಿತ್ತಾರ ರೊಮ್ಯಾಂಟಿಕ್ ಹೀರೋ ಇಮೇಜ್ ನ ಮತ್ತಷ್ಟು ಸ್ಟ್ರಾಂಗ್ ಮಾಡಿತ್ತು. ಇದು ಫಿಲಮ್ ಬಂದು ಆಕ್ಚುಲಿ ಸಿಲ್ವರ್ ಜುಬ್ಲಿ ಫಿಲಮ್ 175 days ಪ್ಲಸ್ ಓಡಿತ್ತು ಆ ಟೈಮಲ್ಲಿ. ಅಂಡ್ ಗಣೇಶ್ ಅವರಿಗೆ ಉದಯ ಫಿಲಮ್ ಬೆಸ್ಟ್ ಆಕ್ಟರ್ ಅವಾರ್ಡ್ ಸಿಕ್ಕಿತ್ತು, ಅಂದ್ರೆ ಉದಯ ಫಿಲ್ಮ್ ಅವಾರ್ಡ್ಸ್ ಅಲ್ಲಿ. ಅಂಡ್ ದಿಸ್ ವಾಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಫಿಲಮ್ ಇನ್ ಹಿಸ್ ಕರಿಯರ್ ಅಂತ ನಾವು ಹೇಳ್ಬೋದು. ಅಂಡ್ ಈ ಫಿಲಮ್ ಅಲ್ಲಿ ಅಮೂಲ್ಯ ಅವ್ರ ಜೊತೆ ಆಕ್ಟ್ ಮಾಡಿರ್ತಾರೆ. ಸೊ ಅವ್ರ ಇಬ್ರು ಕೆಮಿಸ್ಟ್ರಿ ಸೂಪರ್ ಆಗಿರುತ್ತೆ. ಆಡಿಯನ್ಸ್ ಸೂಪರ್ ಆಗಿ ಎಂಜಾಯ್ ಮಾಡಿರ್ತಾರೆ. ಸೊ ದಿಸ್ ವಾಸ್ ಅ ರೀಮೇಕ್ ಫಿಲ್ಮ್. ತಮಿಳ್ ಕಾದಲ್ ಫಿಲಮ್ ಅನ್ನ ರೀಮೇಕ್ ಮಾಡಿದ್ರು. ಅದು ಎಲ್ರಿಗೊಂದು ಡೌಟ್ ಇತ್ತು, ತಮಿಳ್ ಫಿಲಮ್ ನ ಅದು ಬಿಗ್ಗೆಸ್ಟ್ ಸಕ್ಸಸ್ ತಮಿಳ್ನಾಡಲ್ಲಿ. ಸೊ ಆ ಫಿಲಮ್ ನ ರೀಮೇಕ್ ಮಾಡ್ತಾರೆ, ಸಕ್ಸಸ್ ಆಗುತ್ತಾ ಅಂತ. ಬಟ್ ಗಣೇಶ್ ಅವರು ಪ್ರೂವ್ ಮಾಡಿದ್ರು ಅವ್ರದೇ ಆಗಿರೋ ಸಿಗ್ನೇಚರ್ ಆಕ್ಟಿಂಗ್ ಇಂದ ಈ ಫಿಲಮ್ ಬ್ಲಾಕ್ ಬಸ್ಟರ್ ಆಯ್ತು 2007 ಅಲ್ಲಿ. ಈ ಲಿಸ್ಟ್ ಅಲ್ಲಿ ನಾವು ನೋಡೋ ಇನ್ನೊಂದು ಫಿಲಮ್ ಯಾವುದು ಅಂದ್ರೆ ಗಾಲಿಪಟ. ಒನ್ ಆಫ್ ಮೈ ಫೇವ್ರೆಟ್, ಆಲ್ ಟೈಮ್ ಫೇವ್ರೆಟ್ ಫಿಲಮ್. ನನಗೆ ಯಾವಾಗೆಲ್ಲ ಡೌನ್ ಅನ್ಸುತ್ತೋ ಅವಾಗೆಲ್ಲ ಈ ಫಿಲಮ್ ನೋಡ್ತೀನಿ. ಸೊ ಯೋಗರಾಜ್ ಭಟ್ ಅವ್ರು ಆಫ್ ಕೋರ್ಸ್ ಮೈ ಫೇವ್ರೆಟ್ ಡೈರೆಕ್ಟರ್. ಬಿಕಾಸ್ ಡೌನ್ ಆದಾಗಲ್ಲ ಅವ್ರ ಫಿಲಮ್ಸ್ ನಾನು ನೋಡೋದು. ಪರಮಾತ್ಮ ಆಗ್ಲಿ, ಗಾಲಿಪಟ ಆಗ್ಲಿ, ಮುಂಗಾರು ಮಲೆ ಆಗ್ಲಿ. ನಂತರ ಎಷ್ಟು ಚೆನ್ನಾಗಿದ್ದೀರಾ ಕಮೆಂಟ್ ಮಾಡಿ ನೋಡೋಣ. ಅಂಡ್ ಇದು ಅಂತೂ ತುಂಬಾನೇ ಇಂಪಾರ್ಟೆಂಟ್ ಫಿಲ್ಮ್. ಬಿಕಾಸ್ ಮುಂಗಾರು ಮಲೆ ನಂತರ ಆ ಕಾಂಬೋ ಮತ್ತೆ ರಿಪೀಟ್ ಆಗುತ್ತೆ. ಸಕ್ಸಸ್ ನ ರಿಪೀಟ್ ಮಾಡುತ್ತಾ ಅನ್ನೋ ಕ್ವೆಶ್ಚನ್ ಎಲ್ರಿಗೂ ಇತ್ತು. ಬಟ್ ದಿಸ್ ವಾಸ್ ಅನ್ ಅಚೀವ್ಮೆಂಟ್ ಸೆಕ್ಷನ್ ಅಂತಾನೆ ಹೇಳ್ಬೋದು. ಬಿಕಾಸ್ ಇದು ಒಂದು ಸಿಲ್ವರ್ ಜುಬ್ಲಿ ಫಿಲಮೇ. ಮತ್ತೆ ಗಣೇಶ್ ಅವ್ರಿಗೆ ಬೆಸ್ಟ್ ಫಿಲ್ಮ್ ಫೇರ್ ಆಕ್ಟರ್ ಬೆಸ್ಟ್ ಆಕ್ಟರ್ ಫಿಲ್ಮ್ ಫೇರ್ ಅಲ್ಲೂ ಸಿಕ್ಕಿತ್ತು ಗಾಲಿಪಟ. ದಿಸ್ ವಾಸ್ ಆಲ್ಸೋ ರ್ಯಾನ್ ಫಾರ್ 175 days. ಸೊ ಮತ್ತೊಂದು ಬ್ಲಾಕ್ ಬಸ್ಟರ್ ಅವರಿಗೆ ಸಿಕ್ಕಿತ್ತು ಈ ಫಿಲ್ಮ್ ಮೂಲಕ 2008 ಅಲ್ಲಿ. ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ನಾನು 4th week ಏನೋ ಫಿಲ್ಮ್ಗೆ ಹೋಗಿದ್ದೆ. ನನ್ನ ಟಿಕೆಟ್ ಸಿಕ್ಕಿಲ್ಲ ಅವಾಗಲೂ. ಹೌಸ್ಫುಲ್ ಕ್ಯೂ ಅಲ್ಲಿ ನಿಂತ್ಕೊಂಡು ಲೈಕ್ 1 hour ಕ್ಯೂ ಅಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡಿ ಟಿಕೆಟ್ ತಗೊಂಡು ಫಿಲಮ್ ನೋಡಿ ಫುಲ್ ಎಂಜಾಯ್ ಮಾಡಿದ್ ನನ್ನ ಜ್ಞಾಪಕ ಇದೆ. ಸೊ ಮೋಸ್ಟ್ ಆಫ್ ದ ಟೈಮ್ ಈ ಫಿಲಮ್ ನಾನು ನೋಡ್ತಾನೆ ಇರ್ತೀನಿ. ಲೈಕ್ ಒನ್ಸ್ ಇನ್ 2 months ನೋಡ್ತಾ ಇರ್ತೀನಿ. ನಮ್ ವೇವ್ಲೆಂತ್ ಆಡಿಯನ್ಸ್ ಯಾರಾದ್ರೆ ಕಮೆಂಟ್ ಮಾಡಿ, ಈ ತರ ಯಾರಾದ್ರು ಈ ಫಿಲಮ್ ರಿಪೀಟೆಡ್ ಆಗಿ ನೋಡ್ತಾ ಇದ್ದೀರಾ ಅಂತ. ಅಂಡ್ ಎಷ್ಟು ಜನಕ್ಕೆ ಈ ಫಿಲಮ್ ಫೇವ್ರೆಟ್ ಅಂತಾನು ಕಮೆಂಟ್ ಮಾಡಿ ನೋಡೋಣ. ಗಣೇಶ್ ಅವ್ರ ಕರಿಯರ್ ವಿನ್ನಿಂಗ್ ಸ್ಟ್ರೀಕ್ ಕಂಟಿನ್ಯೂ ಆಗಿದೆ. ಯಾವ್ದಂದ್ರೆ 2009 ವರ್ಗು ವಿನ್ನಿಂಗ್ ಸ್ಟ್ರೀಕ್ ಇತ್ತು. ಸೊ ಅದರಲ್ಲಿ ಒಂದು ಇಂಪಾರ್ಟೆಂಟ್ ಫಿಲ್ಮ್ ಯಾವ್ದಂದ್ರೆ ಮಲೆಯಲ್ಲಿ ಜೊತೆಯಲ್ಲಿ. ಸೊ ಟೈಟಲ್ ತಕ್ಕಂತೆ ಈ ಫಿಲಮ್ ಇರುತ್ತೆ. ಬಟ್ ಒಂಥರ ಲೈಕ್ ಇವರು ವೆಡ್ಡಿಂಗ್ ಕ್ರಾಶ್ ಎಲ್ಲ ಸ್ಟಾರ್ಟಿಂಗ್ ಅಲ್ಲಿ ಮಾಡ್ತಾರೆ. ಹೋಗ್ತಾ ಸೀರಿಯಸ್ ಲವ್
ಲವ್ ಅಲ್ಲಿ ಬೀಳ್ತಾರೆ, ಕೊನೆಯಲ್ಲಿ ಕಣ್ಣಲ್ಲಿ ನೀರು ಬರಿಸ್ತಾರೆ. ದಿಸ್ ವಾಸ್ ಆಲ್ಸೋ ವೆರಿ ನೈಸ್ ಫಿಲ್ಮ್. ತುಂಬಾನೇ ಇಷ್ಟ ಆಗಿರೋ ಫಿಲ್ಮ್ ನನಗೂ ಮಲೆಯಲ್ಲಿ ಜೊತೆಯಲ್ಲಿ. ಈ ಫಿಲ್ಮ್ಗೂ ಅವರಿಗೆ ಫಿಲ್ಮ್ ಫೇರ್ ಬೆಸ್ಟ್ ಆಕ್ಟರ್ ಅವಾರ್ಡ್ ಸಿಕ್ಕಿತ್ತು. ಮಲೆಯಲ್ಲಿ ಜೊತೆಯಲ್ಲಿಗೆ ಬ್ಯಾಕ್ ಟು ಬ್ಯಾಕ್ ಫಿಲ್ಮ್ ಫೇರ್ ಅವಾರ್ಡ್ ಸಿಕ್ಕಿತ್ತು. ಅಂದ್ರೆ ಆ ಟೈಮಲ್ಲಿ ಅವರಿಗೆ ಇಟ್ ವಾಸ್ ಪೀಕ್ ಆಫ್ ದ ಸ್ಟಾರ್ಡಮ್ ಅಂತಾನೆ ನಾವು ಹೇಳ್ಬೋದು. ಇದು 100+ ಡೇಸ್ ಓಡಿ ತುಂಬಾನೇ ಸಕ್ಸಸ್ ಆಗಿರೋ ಈ ಫಿಲಮ್. ಸೊ ಈ ಫಿಲಮ್ ನಿಗೆ ಚೆನ್ನಾಗಿ ಜ್ಞಾಪಕ ಇದೆ. ಫಿಲ್ಮ್ ಫೇರ್ ಅವಾರ್ಡ್ ಕೊಡ್ಬೇಕಾದ್ರೆ ತಮಿಳ್ ಆಕ್ಟರ್ ಪಾರ್ಥಿಬನ್ ಸರ್ ಅವ್ರು ಕೊಟ್ಟಿದ್ದು. ಮಲಯಾಳಿ ಜೊತೆಯಲ್ಲಿ ಅವ್ರು ಅಂತಾರೆ ಮಲಯಾಳಿ ಜೊತೆಯಾಲಿ ಅಂತ, ಬಿಕಾಸ್ ಅವರಿಗೆ ಕನ್ನಡ ಪ್ರೊನೌನ್ಸಿಯೇಷನ್ ಬರಲಿಲ್ಲ. ಸೈಮನ ಅಥವಾ ಫಿಲ್ಮ್ ಫೇರ್ ಜ್ಞಾಪಕ ಇಲ್ಲ, ಬಟ್ ಯಾವುದೋ ಒಂದ್ರಲ್ಲಿ ಅವ್ರು ಈ ತರ ಪ್ರೊನೌನ್ಸ್ ಮಾಡಿದ್ರು. ಯಾರಾದ್ರೂ ಜ್ಞಾಪಕ ಇದ್ರೆ ಕಮೆಂಟ್ ಮಾಡಿ, ಓಕೆನಾ. ಈ ಲಿಸ್ಟ್ ಅಲ್ಲಿ ನಾವು ನೋಡೋ ನೆಕ್ಸ್ಟ್ ಫಿಲ್ಮ್ ಯಾವುದು ಅಂದ್ರೆ ಶ್ರಾವಣಿ ಸುಬ್ರಹ್ಮಣ್ಯ. ಗಣೇಶ್ ಮತ್ತೆ ಅಮೂಲ್ಯ ಅವ್ರ ಕೊಲಾಬ್ರೇಷನ್ ಈ ಫಿಲಮ್ ಆಫ್ಟರ್ ಚೆಲುವಿನ ಚಿತ್ತಾರ. ಸೊ ದಿಸ್ ವಾಸ್ ಆಲ್ಸೋ ಅ ಬ್ಲಾಕ್ ಬಸ್ಟರ್ ಫಿಲಮ್. ಒಂಥರ ಲಾಫ್ ರೈಟ್ ಇರುತ್ತೆ, ಫೀಲ್ ಕೊಡುತ್ತೆ. ನಿಮ್ಗೆ ಯಾವಾಗಾದ್ರೂ ಡೌನ್ ಅನ್ಸಿದ್ರೆ ಈ ಫಿಲಮ್ ಡೆಫಿನೆಟ್ಲಿ ಯು ಶುಡ್ ವಾಚ್ ದಿಸ್ ಫಿಲಮ್. ದಿಸ್ ವಾಸ್ ಆಲ್ಸೋ ಅ ಸಕ್ಸಸ್ಫುಲ್ ಫಿಲ್ಮ್, ಬ್ಲಾಕ್ ಬಸ್ಟರ್ 100+ ಡೇಸ್ ಓಡಿರೋ ಈ ಫಿಲಮ್. ಅಮೂಲ್ಯ ಅವ್ರಿಗೆ 61st ಫಿಲ್ಮ್ ಫೇರ್ ಅವಾರ್ಡ್ಸ್ ಅಲ್ಲಿ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಈ ಫಿಲಮ್ ಸಿಕ್ಕಿತ್ತು. ಚೆಲುವಿನ ಚಿತ್ತಾರ ನಂತರ ಅವರಿಬ್ರು ಬಂದಿರೋ ಒಂದು ಫಿಲ್ಮ್ ಯಾವುದು ಅಂದ್ರೆ ಶ್ರಾವಣಿ ಸುಬ್ರಹ್ಮಣ್ಯ. ಅಂಡ್ ದೇರ್ ಕೆಮಿಸ್ಟ್ರಿ ಆನ್ ಸ್ಕ್ರೀನ್ ವಾಸ್ ಅಮೇಸಿಂಗ್. ಸೊ ಇದು ಲೈಕ್ ಡೌನ್ ಆದಾಗೆಲ್ಲ ಈ ಫಿಲ್ಮ್ ನಾನು ನೋಡ್ತಾ ಇರ್ತೀನಿ. ಸೇಮ್ ಲೈಕ್ ಗಾಳಿಪಟ ಆ ತರಾನೇ. ಗಣೇಶ್ ಅವರು ಅಷ್ಟು ಫಿಲ್ಮ್ಸ್ ಕೊಟ್ಟಿದ್ದಾರೆ, ಒಂದೆರಡಲ್ಲ, ತುಂಬಾನೇ ಫೀಲ್ ಗುಡ್ ಫಿಲ್ಮ್ಸ್ ಕೊಟ್ಟಿದ್ದಾರೆ. ಸೊ ಈ ತರ ನಿಮ್ ಫೇವ್ರೇಟ್ಸ್ ಯಾವ್ದಂತ ಕಮೆಂಟ್ ಮಾಡಿ. ಲೆಟ್ಸ್ ಸಿ ದಟ್. ಶ್ರಾವಣಿ ಸುಬ್ರಹ್ಮಣ್ಯ ನಂತರ ನನ್ಗಿರೋ ಫೇವ್ರೆಟ್ ಫಿಲಮ್ ಯಾವುದು ಅಂದ್ರೆ ದಿಸ್ ವಾಸ್ ಆಲ್ಸೋ ಲೈಕ್ ಬ್ಲಾಕ್ ಬಸ್ಟರ್ ಫಿಲಮ್ ಚಮ್ಮಕ್. ಸಿಂಪಲ್ ಸುನಿಯೋ ಡೈರೆಕ್ಷನ್ ಅಲ್ಲಿ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಡೈರೆಕ್ಟರ್. ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತೆ ರಶ್ಮಿಕಾ ಮಂದನ್ ಅವ್ರ ಕೆಮಿಸ್ಟ್ರಿ ಈ ಫಿಲಮ್ ಅಲ್ಲಿ ಸೂಪರ್ ಆಗಿ ವರ್ಕೌಟ್ ಆಗಿರುತ್ತೆ. ಅಂಡ್ ಎಸ್ಪೆಷಲಿ ಆ ಒನ್ ಲೈನರ್. ಸೊ ಇಬ್ರು ಒಬ್ರಿಗೊಬ್ರು ನಿಜ ಹೇಳ್ಕೊಳ್ತೆ ಮದುವೆ ಮಾಡ್ಕೊಳ್ಳೋ ಆ ಒನ್ ಲೈನರ್, ಮತ್ತೆ ಮದುವೆ ಆದ್ಮೇಲೆ ಅವ್ರ ಫ್ರೆಂಡ್ಸ್ ಆಗಿರೋದು, ಅಂಡ್ ದನ್ ದೇ ಬೋತ್ ಫಾಲ್ ಇನ್ ಲವ್ ವಿತೌಟ್ ಎಕ್ಸ್ಪ್ರೆಸಿಂಗ್ ಇಟ್. ದಟ್ ವಾಸ್ ಆಲ್ ಸೂಪರ್ ಆಗಿತ್ತು ಫಿಲಮ್ ಅಲ್ಲಿ. ಸೊ ಐ ವಾಸ್ ವಾಚಿಂಗ್ ದಿಸ್ ಫಿಲಮ್ ಲಾಸ್ಟ್ ವೀಕ್. ಅಷ್ಟೇ ನನ್ಗೆ ಇಷ್ಟ ಅಂದ್ರೆ ಲೈಕ್ ಐ ಆಲ್ವೇಸ್ ಸೇ ದಟ್ ದಿಸ್ ಇಸ್ ಲೈಕ್ ಗಣೇಶ್ ಅವರು ಈ ಕರಿಯರ್ ಅಲ್ಲಿ ಒಂದೆರಡು ಫೀಲ್ ಗುಡ್ ಫಿಲ್ಮ್ಸ್ ಇಲ್ಲ, ತುಂಬಾನೇ ಜಾಸ್ತಿ ಫೀಲ್ ಗುಡ್ ಫಿಲ್ಮ್ಸ್ ಇದೆ. ಇಟ್ಸ್ ಲೈಕ್ ಅ ಥೆರಪಿ. ಇಫ್ ಯು ಫೀಲಿಂಗ್ ಡೌನ್ ಯು ಕ್ಯಾನ್ ವಾಚ್ ಹಿಸ್ ಮೂವಿ, ಇಟ್ ವಿಲ್ ಮೇಕ್ ಯು ಫೀಲ್ ಹ್ಯಾಪಿ ಆರ್ ಸ್ಟ್ರೆಸ್ ಫ್ರೀ ಆಗುತ್ತೆ. ಈ ತರ ಎಷ್ಟು ಜನಕ್ಕೆ ಅನ್ಸ್ತದೆ ಅವ್ರ ಫಿಲಮ್ ಅಲ್ಲಿ. ಸೊ ಅದಾದ ನಂತರ ಒಂದು ತಮಿಳ್ ರೀಮೇಕ್ 2019 ಅಲ್ಲಿ ಮಾಡ್ತಾರೆ. ಸೊ 96 ಅನ್ನೋ ಫಿಲಮ್ ನ 99 ಅಂತ ಕನ್ನಡದಲ್ಲಿ ರೀಮೇಕ್ ಮಾಡ್ತಾರೆ. ಸೊ ಇವ್ರ ಜೊತೆಗೆ ಮಾಡಿರೋದು ಭಾವನಾ ಅವರು. ಸೊ ಅವ್ರಿಬ್ರು ಕೆಮಿಸ್ಟ್ರಿನೂ ಸೂಪರ್ ಆಗಿರುತ್ತೆ. ದಿಸ್ ವಾಸ್ ಆಲ್ಸೋ ಫೀಲ್ ಗುಡ್ ಲವ್ ಫಿಲಮ್. ಸೊ ಎಷ್ಟು ಜನಕ್ಕೆ ಈ ಫಿಲಮ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ಸೊ ದಿಸ್ ಇಸ್ ಅಬೌಟ್ ದ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ಸ್. ನಾನು ಏನಾದ್ರು ಮಿಸ್ ಮಾಡಿದ್ರೆ ಕಮೆಂಟ್ ಮಾಡಿ. ನಿಮ್ ಫೇವ್ರೆಟ್ ಮೂವೀಸ್ ಯಾವ್ದು ನಾನು ಮಿಸ್ ಮಾಡಿದ್ರೆ ಅದನ್ನು ಕಮೆಂಟ್ ಮಾಡಿ, ನೋಡೋಣ. ಆದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಮಾತಾಡೋಣ. ಸೊ ನಾವು ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಈ ವಿಡಿಯೋದಲ್ಲಿ ಯಾವುದು ಅಂದ್ರೆ ಗಣೇಶ್ ಅವರು ಬಿಗ್ಗೆಸ್ಟ್ ಅಚೀವ್ಮೆಂಟ್ಸ್ ನೋಡೋಣ. ಸೊ ಆ ಅಚೀವ್ಮೆಂಟ್ಸ್ ಏನಂದ್ರೆ ಮುಂಗಾರು ಮಲೆ ನಂತರ ಅವರೊಂದು ದೊಡ್ಡ ಹೀರೋ ಆಗ್ಬಿಟ್ರು. ಅಂದ್ರೆ ಒಂದು ದೊಡ್ಡ ಮಾಸ್ ಫಾಲೋಯಿಂಗ್ ಇತ್ತು. ಇನ್ಫ್ಯಾಕ್ಟ್ ಅವರೊಂದು ಮಾಸ್ ಆಕ್ಷನ್ ಫಿಲಮ್ ಮಾಡಿಲ್ಲ ಅಂದ್ರು ಒಂದು ಮಾಸ್ ಹೀರೋ ಆಗ್ಬಿಟ್ರು ಬಿಕಾಸ್ ಆಫ್ ಮುಂಗಾರು ಮಲೆ ಸಕ್ಸಸ್ ಮತ್ತೆ ಆ ಫಿಲಮ್ ಅಲ್ಲಿ ಅವ್ರು ಮಾಡಿರೋ ಪರ್ಫಾರ್ಮೆನ್ಸ್ ಅದೆಲ್ಲ ಸೇರಿ ಅವರಿಗೆ ಗೋಲ್ಡನ್ ಸ್ಟಾರ್ ಟೈಟಲ್ ಚೆಲುವಿನ ಚಿತ್ತಾರ ಅಂತ ಸಿಕ್ತು. ಅದಾದ ನಂತರ ಈಸ್ ಇನ್ ಟು ಇಂಡಸ್ಟ್ರಿ ಫಾರ್ 20+ ಇಯರ್ಸ್. ಸಕ್ಸಸ್ಫುಲ್ ಆಗಿ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಒಬ್ಬ ಆಕ್ಟರ್ ಆಗಿ ಮಾತ್ರ ಅಲ್ಲ, ಡೈರೆಕ್ಟರ್ ಆಗಿನೂ ಇದ್ದಾರೆ. 40+ ಫಿಲಮ್ ಮಾಡಿದ್ರು ಅವ್ರ ಕರೆಯಲ್ಲಿ ಇದುವರೆಗೂ ಕನ್ನಡದಲ್ಲಿ. ಮತ್ತೆ 2 ಕಾನ್ಸಿಕ್ಯೂಟಿವ್ ಆಗಿ ಬ್ಯಾಕ್ ಟು ಬ್ಯಾಕ್ ಫಿಲ್ಮ್ ಫೇರ್ ಅವಾರ್ಡ್ ಸಿಕ್ಕಿದೆ. ದಿಸ್ ಇಸ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಫಾರ್ ಎನಿಬಡಿ. 2008 ಅಲ್ಲಿ ಗಾಳಿಪಟ ಬೆಸ್ಟ್ ಆಕ್ಟರ್ ಫಿಲ್ಮ್ ಫೇರ್ ಅವಾರ್ಡ್, ಮತ್ತೆ ಮಲಯಾಳಿ ಜೊತೆಲಿ 2009 ಅಲ್ಲಿ ನೆಕ್ಸ್ಟ್ ಇಯರ್ ಇನ್ನೊಂದು ಫಿಲಮ್ಗೂ ಬ್ಯಾಕ್ ಟು ಬ್ಯಾಕ್ ಫಿಲ್ಮ್ ಫೇರ್ ಅವಾರ್ಡ್ಸ್. ದಿಸ್ ಇಸ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ಸ್ ಅವ್ರ ಕರಿಯರ್ ಅಲ್ಲಿ. ಇನ್ಫ್ಯಾಕ್ಟ್ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲೂ ಇನ್ನೊಂದು ವಿಷಯ ಏನಂದ್ರೆ ಮುಂಗಾರು ಮಲೆ ಕ್ರಿಯೇಟೆಡ್ ಕನ್ನಡ ಸಿನಿಮಾ ಹಿಸ್ಟ್ರಿ ಅಂತಾನೆ ಹೇಳ್ಬೋದು. ಬಿಕಾಸ್ ದ ಫಿಲಮ್ ಬಂದು ಒನ್ ಆಫ್ ದ biggest blockbuster, first Kannada film to earn 50 crores at the box office. And then ಅವ್ರಿಗೆ ಒಂದು ರೊಮ್ಯಾಂಟಿಕ್ ಹೀರೋ ಐಡೆಂಟಿಟಿ ಕೊಟ್ಟಿರೋ ಫಿಲಮ್. ಇವುಗಳೆಲ್ಲಾನು ನಾನು ಹೇಳಿರೋ ಎಲ್ಲ ಲಿಸ್ಟ್ ಮಾಡಿರೋ ಫಿಲಮ್ ಅದ್ರಲ್ಲಿ ಫಸ್ಟ್ ಬರೋದು ಯಾವ್ದು ಅಂದ್ರೆ ಡೆಫಿನೆಟ್ ಆಗಿ ಮುಂಗಾರು ಮಲೆನೆ. ಸೊ ಅವತ್ತಿಂದ ಇವತ್ತುವರೆಗೂ ಸ್ಟಾರ್ಡಮ್ ಸ್ಟಿಲ್ ಗ್ರೋಯಿಂಗ್ ಅಂಡ್ ಫ್ಯಾನ್ ಫಾಲೋಯಿಂಗ್ ಹಂಗೆ ಇದ್ದಾರೆ. ಒಂದು ಸ್ಟ್ರಾಂಗ್ ಫ್ಯಾನ್ ಬೇಸ್ ಇದೆ, ಲಾಯಲ್ ಫ್ಯಾನ್ ಬೇಸ್ ಇದೆ ಅವರಿಗೆ. ಸೊ ದಿಸ್ ಇಸ್ ಅಬೌಟ್ ಗೋಲ್ಡನ್ ಸ್ಟಾರ್ ಗಣೇಶ್. ನಾನೇನಾದ್ರು ಮಿಸ್ ಮಾಡಿದ್ರೆ ಕಮೆಂಟ್ ಮಾಡಿ, ಇಲ್ಲ ಬೇರೆ ಏನಾದ್ರು ಟಾಪಿಕ್ಸ್ ಮಾತಾಡ್ಬೇಕಂತನೂ ಕಮೆಂಟ್ ಮಾಡಿ. ಐ ವಿಲ್ ರಿಸರ್ಚ್ ಅಂಡ್ ಐ ವಿಲ್ ಟಾಕ್ ಅಬೌಟ್ ದಟ್ ಆಲ್ಸೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಫೆಕ್ಟ್ ಹಾಕಿ ವಿಡಿಯೋ ಆಗ್ತಾ ಇದೀನಿ, ಕೊನೆವರೆಗೂ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಒಳ್ಳೇದೇ ನಡೆಯುತ್ತೆ, ಕಾನ್ಫಿಡೆಂಟ್ ಆಗಿರಿ.